ಹೆಲೋ ಗುರು, ನಾನು ಇವತ್ತು ಹೇಳ್ತಿದ್ದಂಗೆ ಅಲ್ಲಿ ಕರ್ಕೊಂಡ್ ಹೋದ್ವಿ. ಅಲ್ಲೆಲ್ಲ ಕರೆದು ಕ್ಯಾನ್ ಹಾಕೊಂಡು ಡೈರಿ ಹತ್ರ ತಗೊಂಡು ಹೊಟ್ಟೆ. ಡೈರಿ ಹತ್ರ ಏನ್ ಜನ ಇರಲಿಲ್ಲ, ಬೇಗನೆ ಹಾಕಿ ನನ್ನ ಮನೆ ಕಡೆ ಬಂದೆ. ಆಮೇಲೆ ಅಗ್ಲೂರಪ್ಪನ ಸಗಣಿಯೇ ತುಂಬಾನ ಅಂತ ಬಂದೆ. ಸಗಣಿ ಏನ್ ಜಾಸ್ತಿ ಇರಲಿಲ್ಲ, ಬೇಗ ಬೇಗ ತುಂಬಿದೆ. ನೀಡಕ್ ತಟ್ಟಿ ಎಲ್ಲ ತುಂಬಿಟ್ಟು ನಾವು ಮತ್ತೇನ್ ಕರ್ದೆ ವರ್ಷಕ್ಕೆ ಅಂತ. ಆಮೇಲೆ ತಟ್ಟಿ ಒಳಗಡೆ ಜಾಸ್ತಿ ಸಗಣಿ ಐತೆ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಹಿಡ್ಕೊಂಡ್ ಬಂದಿ ತಟ್ಟಿನ ತಿಪ್ಪೆವರೆಗೂ ತಂದು ಹಾಕಿದ್ವಿ. ಆಮೇಲೆ ನಾನು ಡಬ್ ತಗೊಂಡೋಗ ಮನೆ ಹತ್ರ ಇಕ್ಕಿ ಚಿಕ್ಕಪ್ಪರ ಮನೆ ಹತ್ರ ಹೋದೆ. ಯಾಕಂದ್ರೆ ಅವ್ರು ಕೆನ್ನಸ್ ಕರ ಹಾಕಿತ್ತು ನೋಡೋಣ ಅಂತ ಹೋದೆ. ನೋಡಿ ಹಾಲ್ ಬ್ಲಾಕ್ ಕರ ಯಾವ ತರ ಐತೆ ಅಂತ. ಆಮೇಲೆ ಕರ ಎಲ್ಲ ನೋಡ್ಕೊಂಡು ನಮ್ಮ ಹಸ್ಗಳ ಹತ್ರಕ್ಕೆ ಬಂದೆ. ಯಾಕಂದ್ರೆ ಅಲ್ಲಿ ಹಸ್ಗಳ ಎಲ್ಲ ಕ್ಲೀನ್ ಮಾಡ್ಬೇಕಾಗಿತ್ತು. ಅದಕ್ಕೆ ಹಸ್ಗಳ ಎಲ್ಲ ಕ್ಲೀನ್ ಮಾಡಿ ನಾನು ಮತ್ತೆ ಸೇರ್ಕೊಂಡು ಒಂದರೆ ಸೆಪ್ಪೆ ಕೊಯ್ಯೋಣ ಅಂತ ಹೋದ್ವಿ. ಸೆಪ್ಪೆ ಎಲ್ಲ ಕುಯ್ದು ಹೊರಗೆ ಇಕ್ಕೊಂಡು ಹೊರೆ ಎಲ್ಲ ಹೊತ್ಕೊಂಡ್ಬಂದು ನಾನು ನಮ್ಮ ಹಸ್ಗಳ ಹತ್ರಕ್ಕೆ ಹಾಕ್ದೆ. ಆಮೇಲೆ ಟೈಮ್ ಆಯ್ತು ಅಂತ ಎಲ್ಲ ಹಸ್ಗಳಿಗೂ ಬೇಕಾಗಿರೋಷ್ಟು ಮೇವು ಹಾಕಿ ನಾನು ಉಳ್ಕೊಯ್ಯೋಣ ಅಂತ ಹೋದೆ. ತಿರ್ಗಾ ಇದೇನು ಅಂದ್ರೆ ಕಳೆ ಗಿಡದಲ್ಲಿ ಬೆಳೆದಿರೋ ಕಳೆ. ಇದು ಯಾರೋ ನಮ್ಮ ಹೊಲದ ಪಕ್ಕ ಕುಂಟೆ ಹೊಡೆದಿರ್ಲಿಲ್ಲ ಹೊಲಕ್ಕೆ, ಅದಕ್ಕೆ ಅದ್ರಲ್ಲಿ ಕಳೆನೂ ಕಿತ್ತಿರಲಿಲ್ಲ. ಅದಕ್ಕೆ ನಾವು ಜಾಸ್ತಿ ಉದ್ದ ಬೆಳೆದಿತ್ತು. ಅದನ್ನೆಲ್ಲ ಕುಯ್ಕೊಂಡು ನಾವು ಒಂದು ಚೀಲಕ್ಕೆ ತುಂಬ್ಕೊಂಡು ಒಂದು ಚೀಲದಷ್ಟು ತುಂಬ್ಕೊಂಬಂದು ತಂದು ಹಸ್ಗಳ ಹತ್ರಕ್ಕೆ ಹಾಕಿದ್ವಿ. ಆಮೇಲೆ ನಾವು ಹಸಿಗೆ ಬೇಕಾಗಿರೋಷ್ಟು ಮೇವು ಹಾಕಿ ಅದ್ರಡೆ ಇರೋ ಸಗಣಿ ಎಲ್ಲ ಕ್ಲೀನ್ ಮಾಡಿದ್ವಿ ನೀಟಾಗಿ. ಆಮೇಲೆ ಟೈಮ್ ಆಯಿತು ಅಂತ ಸ್ವಲ್ಪ ಹೊತ್ತು ಬಿಟ್ಕೊಳ್ಳೋಣ ಅಂತ ಹೋದ್ವಿ ಹಸ್ಗಳು ಮೇಯ್ಸೋಕ್ಕೆ. ಆಮೇಲೆ ಸ್ವಲ್ಪ ಹೊತ್ತು ಮೇಯಿಸ್ಬಿಟ್ರಿ. ಆಮೇಲೆ ಹಾಲು ಕರೆಯಕ್ಕೆ ಟೈಮ್ ಆಯಿತು ಅಂತ ಹಸ್ಗಳೆಲ್ಲ ಹೊಡ್ಕೊಂಡೋಗಿ ಹಾಲೆಲ್ಲ ಕರೆದು ಕ್ಯಾನ್ಗೆ ಹಾಕೊಂಡು ಡೈರಿ ಹತ್ರ ತಗೊಂಡೋಗಿ ಹಾಕಿ ಬಂದು ನಾನು ಡೈರಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.